ಸನ್ನಿಧಾನದಲ್ಲಿ ಈ ಬಡವನ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಒಂದು ತಂದೆ ಮಕ್ಕಳ ಕತೆ. ತಾಳ್ಮೀರವರು ಕಥೆಯನ್ನು ಪೂರ್ತಿಯಾಗಿ ಕೇಳಿ. ಇಬ್ಬರು ದಂಪತಿಗಳಿರ್ತಾರೆ. ಅವ್ರಿಗೊಬ್ಬ ಮಗ, ಗಂಡು ಮಗ. ಚೆನ್ನಾಗಿ ಓದಿಸ್ತಾರೆ, ಸರ್ಕಾರಿ ಕೆಲಸಕ್ಕೆ ಸೇರಿಸ್ತಾರೆ. ಅವನಿಷ್ಟಪಟ್ಟ ಹುಡುಗಿನ ತಂದು ಮದುವೆನೂ ಮಾಡ್ತಾರೆ. ಆ ಮದುವೆ ಮಾಡ್ಕೊಂಡು ಬಂದ ಸೊಸೆ ಬೆಳಗ್ಗೆ ನಾಷ್ಟಗಳನ್ನ ಮಾಡ್ತಾಳೆ. ಅವಲಕ್ಕಿ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು ಅಂತ ನಾಷ್ಟಗಳನ್ನ ಮಾಡ್ತಾಳೆ. ಈ ವಯಸ್ಸಾದ ಅತ್ತೆ ಮಾವ ಹೇಳ್ತಾರೆ, ಅಮ್ಮ ನಮ್ಗೆ ಅದು ತಿಂದರೆ ಎದೆ ಉರಿ ಬರುತ್ತೆ, ನಮಗೆ ಮುದ್ದೆ ಉಪ್ಸಾರು ಮಾಡ್ಕೊಡಮ್ಮ, ಅವೆಲ್ಲ ನಮಗೆ ರೂಢಿ ಇಲ್ಲ ಅಂತ ಹೇಳ್ತಾರೆ. ನಾನು ಮಾಡೋದಿದೆ, ತಿಂದರೆ ತಿನ್ನಿ, ಬಿಟ್ಟರೆ ಬಿಡಿ ಅಂತ ಹೇಳ್ತಾಳೆ. ಮಾತಿಗೆ ಮಾತು ಗಲಾಟೆ ಆಗಿ ಅಷ್ಟರಲ್ಲಿ ಮಗ ಬರ್ತಾನೆ. ಏನು ನಿಮ್ಮ ಗಲಾಟೆ ಅಂತ ಕೇಳ್ತಾನೆ. ನೋಡ್ರಿ, ಇವರು ನಮಗೆ ನಾಷ್ಟಗಳು ಇಷ್ಟ ಇಲ್ಲ, ನೀವು ಮಾಡೋ ಅವಲಕ್ಕಿ ಉಪ್ಪಿಟ್ಟು ಅವೆಲ್ಲ ಇಷ್ಟ ಇಲ್ಲ, ನಮಗೆ ಮುದ್ದೆ ಉಪ್ಸಾರು ಮಾಡಿಕೊಡಿ ಅಂತಾರೆ. ಇವ್ರು ಹೇಳ್ದಾಗೆಲ್ಲ ನಾವು ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಅಂತ ಹೇಳ್ತಾರೆ. ನನ್ನ ಹೆಂಡ್ತಿ ಹಾಗೆ ಮಾಡೋದು, ಅವ ತಂದೆ ತಾಯಿ ಎಲ್ಲರನ್ನೂ ಬಿಟ್ಟು ಬಂದಿಲ್ವಾ, ನೀವು ಹೇಳ್ದಕ್ಕೆ ಹೋಗ್ಕೊಂಡಿರೋಕ್ಕಾಗುತ್ತಾ ಅಂತ. ನನ್ನ ಹೆಂಡ್ತಿ ಏನು ಮಾಡ್ತಾಳೆ ಅದನ್ನ ತಿಂದರೆ ತಿನ್ನಿ, ತಿಂದರೆ ನಿಮ್ಮ ಇಷ್ಟ ಅಂತ ಹೇಳ್ತೀನಿ. ಹಾಗೆ ತಂದೆ ಮಕ್ಕಳಿಗೆ ಗಲಾಟೆ ಆಗುತ್ತೆ. ಇದಾದ ಒಂದು ವಾರದಲ್ಲಿ ಮಗ ಶಬರಿಮಲೆಗೆ ಹೋಗ್ತಾನೆ. ಅಕ್ಕಪಕ್ಕದ ಮನೆಯವರು ಸ್ನೇಹಿತರು ಹೇಳ್ತಾರೆ ತಂದೆ ತಾಯಿಗಳಿಗೆ, ಪಾದ ಪೂಜೆ ಮಾಡಿಬಿಡು, ಪಾದ ಪೂಜೆ ಮಾಡಿದ್ರೆ ಶಬರಿಮಲೆಗೆ ಹೋಗೋಕ್ಕಾಗಲ್ಲ ಅಂತ. ಇಲ್ಲ ನಾನು ಮಾಡಲ್ಲ, ಅವ್ರು ನನ್ನ ಹೆಂಡ್ತಿ ಮನಸ್ಸು ನೋಯಿಸಿದ್ದಾರೆ, ಹಾಗಾಗಿ ನಾನು ಪಾದ ಪೂಜೆ ಮಾಡಲ್ಲ ಅಂತ ಹೇಳ್ತಾರೆ. ಇದನ್ನ ದೂರದಲ್ಲಿ ನಿಂತ್ಕೊಂಡು ಕೇಳ್ತಿದ್ದ ತಂದೆ ಬಂದು, ಅವನೇ ನೀವು ಗೋಗರಿತಿದ್ದೀರಿ, ಬಿಟ್ಬಿಡಿ ಅವನ್ನ. ನೋಡಪ್ಪ, ನಿನ್ನ ಮನಸ್ಸಲ್ಲಿ ಇಷ್ಟೊಂದು ಕೆಟ್ಟ ಭಾವನೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಇವತ್ತಿಂದ ನಿನಗೊಂದು ಚಾಲೆಂಜ್ ಮಾಡ್ತೀನಿ. ನಾನು ನಿನ್ನ ಹೆಸರು ಹೇಳಿದೆ, ನಿನ್ನ ಹೆಸರು ಇಲ್ಲದೆ, ನಿನ್ನ ಸಹಾಯ ಇಲ್ಲದೆ ನಾನು ಬದುಕು ತೋರಿಸ್ತೀನಿ. ನೀನು ಎಲ್ಲೂ ನನ್ನ ಹೆಸರು ಹೇಳಿದೆ, ನನ್ನ ಸಹಾಯ ಇಲ್ಲದೆ ನೀನು ಬದುಕು ತೋರಿಸು. ನೀನು ಎಲ್ಲೂ ನನ್ನ ಹೆಸರನ್ನೇ ಹೇಳ್ಬಾರ್ದು ಅಂತ ಹೇಳ್ತೀನಿ. ನಿನ್ನ ಹೆಸರು ಹೇಳಿದೆ, ನಿನ್ನ ಸಹಾಯ ಇಲ್ಲದೆ ನಾನು ಬದುಕೋಕ್ಕಾಗಲ್ವಾ, ನಾನು ಬದುಕು ತೋರಿಸ್ತೀನಿ ಅಂತ ತಂದೆ ಮಕ್ಕಳಿಗೆ ಇಬ್ಬರಿಗೂ ಚಾಲೆಂಜ್ ಆಗುತ್ತೆ. ಮಗ ಶಬರಿಮಲೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ಟೆಂಪಲ್ಗೆ ಹೋಗ್ತಾನೆ. ಹೆಣ್ಣು ದೇವ್ರ ಟೆಂಪಲ್ಗೆ ಹೋಗ್ತಾನೆ. ತಾಯಿ ನಮ್ಮವ್ವ ಕಾಪಾಡು ಅಂತ ಬೇಡ್ತಾನೆ. ಗಂಡು ದೇವ್ರು ಇರೋ ಟೆಂಪಲ್ಗೆ ಹೋಗ್ತಾನೆ. ಸ್ವಾಮಿ ನಮ್ಮಪ್ಪನೇ ಕಾಪಾಡು ಅಂತಾನೆ. ಶಬರಿಮಲೆಗೆ 18 ಮೆಟ್ಲು ಎತ್ಕೊಂಡು ಹೋಗ್ತಾನೆ. ಅಲ್ಲೂ ಸ್ವಾಮಿ ನಮ್ಮಪ್ಪನೇ, ಅಯ್ಯಪ್ಪ ಕಾಪಾಡು ಅಂತಾನೆ. ಶಬರಿಮಲೆ ದರ್ಶನ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಕಾಲು ಜಾರಿ ಬಿದ್ದಾಗಲೂ ಕೂಡ ಅವನು ಸ್ನೇಹಿತರ ಹೆಸರು ಹೇಳಲ್ಲ, ಹೆಂಡ್ತಿ ಹೆಸರು ಹೇಳಲ್ಲ, ಯಾರ ಹೆಸರು ಹೇಳಲ್ಲ. ಅಪ್ಪಪ್ಪ, ಅವ್ವ, ಅಪ್ಪ ಅಪ್ಪ ಅಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಪಕ್ಕದಲ್ಲಿ ಸ್ನೇಹಿತ ಹೇಳ್ತಾನೆ, ನೋಡು, ನಾನು ತಂದೆ ಹೆಸರು ಹೇಳಿದೆ, ತಂದೆ ಹೆಸರನ್ನೇ ಇಲ್ಲದೆ, ಸಹಾಯ ಇಲ್ಲದೆ ಬದುಕ್ತೀನಿ ಅಂದಿಲ್ಲ. ಆ ಟೆಂಪಲ್ಗೆ ಹೋಗಿ ಅಲ್ಲೂ ತಾಯಿ ನಮ್ಮವ್ವ ಅಂದೆ. ಈ ಟೆಂಪಲ್ಗೆ ಬಂದಲ್ಲಿ ಸ್ವಾಮಿ ನಮ್ಮ ಅಪ್ಪನ, ಶಬರಿಮಲೆಗೆ ಬಂದು ಕೂಡ ಸ್ವಾಮಿ ನಮ್ಮ ಅಪ್ಪನ ಕಾಪಾಡೋ ಅಂತಂದೆ. ತಂದೆ ತಾಯಿ ಹೆಸರು ಇಲ್ಲದೆ ಯಾರ ಮಗನಪ್ಪ ನೀನು ಅಂತ ಹೇಳಿದ್ರೆ ನಮ್ಮ ತಂದೆ ಯಾರು ಗೊತ್ತಿಲ್ಲ ಅಂತ ನಾವು ಹೇಳೋಕ್ಕಾಗುತ್ತಾ? ಇಂಥವ್ರೆ ನಮ್ಮ ತಂದೆ ಅಂತ ಹೆಸರು ಹೇಳಿದ್ರೆ ನಮಗೊಂದು ಬೆಲೆ. ಬೀಳ್ತಾನೆ. ಬಿದ್ದು ತುಂಬ ಬ್ಲಡ್ ಲಾಸ್ ಆಗಿರುತ್ತೆ, ಅಂದರೆ ತುಂಬ ರಕ್ತ ಹೋಗಿರುತ್ತೆ. ಅವ್ನ ಬ್ಲಡ್ ಗ್ರೂಪ್ ಎಲ್ಲೂ ಸಿಗ್ತಾ ಇಲ್ಲ, ಯಾರೂ ಬ್ಲಡ್ ಕೊಡೋಕ್ಕೆ ಮುಂದೆ ಬರಲಿಲ್ಲ. ಹಾಗಾಗಿ ಅವ್ನಿಗೆ ಬ್ಲಡ್ ಎಲ್ಲೂ ಸಿಗ್ತೆ, ಅವ್ನಿಗೆ ತುಂಬ ಅಪಾಯ ಆಗಿ ಪ್ರಾಣಕ್ಕೆ ಆಪತ್ತು ಬಂದಿರುತ್ತೆ. ಆಗ ಈ ವಿಚಾರ ಗೊತ್ತಾಗಿ ತಂದೆನೇ ಓಡಿ ಬಂದು ಮಗನಿಗೆ ಬ್ಲಡ್ ಕೊಡ್ತಾನೆ, ಮಗನ ಕಾಪಾಡ್ತಾನೆ, ಉಳಿಸ್ತಾನೆ. ಆಗ ಮಗ ಹೋಗಿ, ಅಪ್ಪ ನಂದು ತಪ್ಪಾಗೋಯ್ತು, ನಿನ್ನ ಹೆಸರು ಹೇಳ್ದೆ, ನಿನ್ನ ಸಹಾಯ ಇಲ್ಲ, ನನ್ನ ಕೈಲಿ ಬದುಕೋಕ್ಕಾಗಲ್ಲ, ನನ್ನ ತಪ್ಪಾಗಿ ಕ್ಷಮಿಸ್ಬಿಡು ಅಂತ ಹೋಗಿ ಮಗ ತಂದೆ ಕಾಲು ಹಿಡ್ಕೊತಾನೆ. ನಾನು ಹೇಳೋದಿಷ್ಟೇ, ನೀವು ಯಾರ ಮಾತಿಗೆ ಬೆಲೆ ಕೊಡದಿರೂ ಪರವಾಗಿಲ್ಲ, ತಂದೆ ತಾಯಿಗಳ ಮಾತಿಗೆ ಬೆಲೆ ಕೊಡಿ. ನಿಮ್ಮೊಂದು ವಿಚಾರ ಗೊತ್ತಾ ಸ್ನೇಹಿತರೆ, ಈ ಸಮಾಜ ಹಣ ಇದ್ದರೆ ಒಂಥರ ನೋಡುತ್ತೆ, ಇಲ್ಲಿದ್ರೆ ಒಂಥರ ನೋಡುತ್ತೆ. ನಾವೆಲ್ಲ ರೀತಿ ವ್ಯವಸ್ಥೆ ನಮ್ಮ ಹತ್ರ ಇದ್ರೆ ಮಾತ್ರ ಸಮಾಜ ನಮ್ಗೆ ಬೆಲೆ ಕೊಡೋದು. ಅದು ನಾವು ಶ್ರೀಮಂತರಾದರೂ ಬಡವರಾದರೂ, ನಾವು ಬೀದಿ ಬಿಕಾರಿಗಳಾದರೂ ಸಮಾನಾದ ಪ್ರೀತಿ ತೋರಿಸೋರು ತಂದೆ ತಾಯಿಗಳು ಮಾತ್ರ. ಹಾಗಾಗಿ ಕೈ ಮುಗಿದು ಕೇಳ್ಕೊತೀನಿ, ತಂದೆ ತಾಯಿಗಳ ಮಾತಿಗೆ ಬೆಲೆ ಕೊಡಿ. ತಂದೆ ತಾಯಿಗಳನ್ನ ಅನಾಥಾಶ್ರಮಕ್ಕೆ ಪಾಲು ಮಾಡಬೇಡಿ, ತಂದೆ ತಾಯಿಗಳನ್ನ ಬೀದಿಗೆ ಬಿಡಬೇಡಿ, ದಯವಿಟ್ಟು ತಂದೆ ತಾಯಿಗಳನ್ನ ಕಾಪಾಡಿ. ಈ ನನ್ನ 2 ಮಾತು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.
ನಮಸ್ಕಾರ. ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ, ಸಾರಿ.